ಧರ್ಮಸ್ಥಳ ಗೂಡು ಪ್ರಕರಣ ಸಂಬಂಧ SIT ತನಿಖೆ ನಡೆಯುತ್ತಿದೆ ಒಂದು ಕಡೆ. ಇನ್ನೊಂದು ಕಡೆ ಈ ಪ್ರಕರಣದ ಆರೋಪಿ ಚಿನ್ನಯ್ಯ ಮೂಲಕ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ PILನನ್ನು ಕಳೆದ ಮೇಯಲ್ಲೇ ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು. ಆದರೆ ಈಗ ಈ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರದೆ ಮತ್ತೆ ತನಿಖೆಗೆ ಒತ್ತಾಯಿಸಿದ್ರು ಎನ್ನುವಂಥ ಒಂದು ಆರೋಪ ಇದೆ. ಅದರ ಬಗ್ಗೆ ನಾನು ಹೆಚ್ಚು ಮಾಹಿತಿ ನೀವು ಗೃಹ ಮಂತ್ರಿಗಳೇ ಕೊಡ್ತಾರೆ. ಆದರೆ SIT ತನಿಖೆ ಆಗ್ತಾ ಇದೆ. SIT ತನಿಖೆ ಆಗ್ತಾ ಇರೋವಾಗ ಅದರ ಬಗ್ಗೆ ನಾವು ಗೃಹ ಮಂತ್ರಿಗಳಿಗೆ ಹೆಚ್ಚು ಮಾಹಿತಿ ಇರುತ್ತೆ. ಅಲ್ಲ SIT ತನಿಖೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇರುತ್ತೆ. ನೋಡೋಣ, ಬೇಗ SIT ತನಿಖೆ ಮುಗಿಸಿ ಏನೊಂದು ಅಲ್ಲಿ ಜನಕ್ಕೆ ಒಂದು ಇದು ಗೊತ್ತಾಗಬೇಕಲ್ಲ, ಕ್ಲಾರಿಟಿ ಬರಬೇಕಲ್ಲ. ಪ್ರಾರಂಭದಲ್ಲಿ ಷಡ್ಯಂತ್ರ ನಡೆದಿರೋ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇತ್ತು, ಮಾತಾಡ್ತಾರೆ. ಆದರೆ SIT ಚೆನ್ನಾಗಿ ತನಿಖೆ ಮಾಡ್ತಾಯಿದೆ. ಆ ತನಿಖೆಯಿಂದ ಕ್ಲಾರಿಟಿ ಬರುತ್ತೆ, ಒಳ್ಳೆಯದು. ಬಟ್ ಜನರು ಗೊಂದಲದಲ್ಲಿದ್ದಾರೆ, ಯಾವುದು ಸತ್ಯ ಅದಂದರೆ ಆ ಕ್ಲಾರಿಟಿ SIT ತನಿಖೆ ಮುಗಿದ್ರೆ ಯಾವ ಗೊಂದಲನೂ ಇರಲ್ಲ, ಎಲ್ಲ ಕ್ಲಾರಿಟಿ ಬರುತ್ತೆ. ಥ್ಯಾಂಕ್ ಯು.